ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮನ್ನ ಯಾರಾದರೂ ರಿಜೆಕ್ಟ್ ಮಾಡಿದ್ದಾರಾ? ಟೀಮಿಂದ ತೆಗೆದು ಹಾಕಿದ್ದಾರಾ? ಜನ ನಿನ್ನಿಂದ ಏನೂ ಆಗಲ್ಲ ಅಂತ ಅಂದಿದ್ದಾರಾ? ಹಾಗಾದರೆ ಈ ಹುಡುಗನ ಕತೆ ಕೇಳಿ. ಇವರನ್ನ ಒಂದಲ್ಲ ಎರಡಲ್ಲ ಪದೇ ಪದೇ ರಿಜೆಕ್ಟ್ ಮಾಡಿದ್ರು. ಆದರೆ ಇವತ್ತು ಇಡೀ ಪ್ರಪಂಚನೇ ಇವರಿಗೆ ತಲೆ ಬಾಗುತ್ತೆ. ಇವರೇ ರೋಹಿತ್ ಶರ್ಮಾ. ಕೆಲವು ಜನರ ಜೀವನ ನೋಡಿದರೆ ಒಂದು ಸತ್ಯ ಅರ್ಥ ಆಗುತ್ತೆ. ಸಕ್ಸಸ್ ಅನ್ನೋದು ಒಮ್ಮೆಲೆ ಬರಲ್ಲ. ಅದಕ್ಕೆ ಒಂದು ಬೆಲೆ ತರಬೇಕು ಅಂತ. ಒಂಟಿತನದ ರಾತ್ರಿಗಳ ಬೆಲೆ, ಕ್ರಿಟಿಸೈಸಮ್ ಕೇಳಿ ಸುಮ್ಮನಿರೋ ತಾಳ್ಮೆಯ ಬೆಲೆ, ರಿಜೆಕ್ಟ್ ಆದರೂ ಬಿಡದೆ ಮುಂದೆ ಹೋಗೋ ಛಲದ ಬೆಲೆ. ರೋಹಿತ್ ಶರ್ಮಾ ಆ ಬೆಲೆಗಳನ್ನು ತೆತ್ತವರು. ಇವತ್ತು ಅವನ ಕತೆ ಕೇಳಿ ನಿಮ್ಮ ಜೀವನ ಬದಲಾಗ್ಬೋದು. ಮುಂಬೈ ಭಾರತದ ಕನಸುಗಳ ನಗರ. ಆದರೆ ಎಲ್ಲರ ಕನಸಿಗೂ ಒಂದೇ ಅವಕಾಶ ಇರಲ್ಲ. ರೋಹಿತ್ ಹುಟ್ಟಿದ್ದು ಒಂದು ಸಾಮಾನ್ಯ ಕುಟುಂಬದಲ್ಲಿ. ತಂದೆ ಟ್ರಾನ್ಸ್ಪೋರ್ಟ್ ಕಂಪ್ನಿಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ರು. ಸಂಬಳ ಕಡಿಮೆ, ಖರ್ಚು ಜಾಸ್ತಿ. ಮನೆಯಲ್ಲಿ ಹಣದ ತೊಂದರೆ ಎಷ್ಟಿತ್ತು ಅಂದರೆ ರೋಹಿತ್ ನನ್ನ ತಂದೆ ತಾಯಿ ಜೊತೆ ಇರೋಕೆ ಆಗಲ್ಲ ಅಂತ ಗೊತ್ತಾಗಿ ಅವನನ್ನ ಅವನ ಅಜ್ಜ ಅಜ್ಜಿ ಮನೆಗೆ ಕಳಿಸಿದ್ರು. ಯೋಚನೆ ಮಾಡಿ ಒಂದ್ಸಲ. ನೀವು ಚಿಕ್ಕ ಮಗು, ಅಪ್ಪ ಅಮ್ಮ ಜೊತೆ ಇರಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇರುತ್ತೆ. ಆದರೆ ಅವರು ದೂರ ಇದ್ದಾರೆ. ಆ ಒಂಟಿತನ, ಆ ನೋವು, ಅದು ರೋಹಿತ್ನ ಒಳಗೆ ಏನೋ ಬೆಳೆಸ್ತಾ ಇತ್ತು. ಆ ನೋವಿನ ನಡುವೆ ಒಂದು ಬ್ಯಾಟ್ ಅವನ ಕೈಗೆ ಸಿಕ್ಕುತ್ತೆ. ಕ್ರಿಕೆಟ್. ಅದೇ ಅವನ ಜೀವನವಾಯಿತು. ಆದರೆ ಕ್ರಿಕೆಟ್ ಕಲಿಯೋಕ್ಕೂ ದುಡ್ಡು ಬೇಕಲ್ವಾ? ಕೋಚಿಂಗ್ ಫೀಸ್, ಕಿಟ್, ಬ್ಯಾಟ್, ಪ್ಯಾಡ್ಸ್. ಮನೆಯಲ್ಲಿ ಅದೆಲ್ಲ ಕೊಡೋ ಸ್ಥಿತಿಲಿ ಇರಲಿಲ್ಲ. ಆಗ ರೋಹಿತ್ನ ಚಿಕ್ಕಪ್ಪ ಮುಂದೆ ಬಂದರು. ಅವರು ದುಡ್ಡು ಕೊಟ್ಟು ಕೋಚಿಂಗ್ಗೆ ಸೇರಿಸಿದ್ರು. ಆ ಒಂದು ನಿರ್ಧಾರ ಆ ಮಗುವಿನ ಜೀವನ ಬದಲಾಯಿತು. ರೋಹಿತ್ ಆಡ್ತಾ ಇದ್ದ, ಬೆಳೀತಾ ಇದ್ದ. ಮುಂಬೈನ ಮೈದಾನಗಳಲ್ಲಿ ಅವನ ಬ್ಯಾಟ್ ಮಾತಾಡ್ತಾ ಇತ್ತು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅವನ ಟ್ಯಾಲೆಂಟ್ ಕಾಣಿಸ್ತಾ ಇತ್ತು. 2007ರಲ್ಲಿ ಟೀಮ್ ಇಂಡಿಯಾಗೆ ಅವಕಾಶ ಸಿಕ್ತು. ಅವತ್ತು ರೋಹಿತ್ ಎಷ್ಟು ಖುಷಿ ಪಟ್ಟಿರಬೇಕು. ಕನಸು ನನಸಾಯಿತು ಅಂತ ಅನಿಸಿರಬೇಕು. ಆದರೆ ಟೀಮ್ಗೆ ಸೇರಿದ ಮೇಲೆ ಶುರುವಾಯಿತು ನಿಜವಾದ ಯಾತನೆ. ಪ್ರತಿ ಮ್ಯಾಚ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಮ್ಯಾಚ್ನಲ್ಲಿ ಸೆಂಚುರಿ, ಮತ್ತೊಂದು ಮ್ಯಾಚ್ನಲ್ಲಿ ಡಗ್ಔಟ್. ಜನ ಹೇಳೋಕೆ ಶುರು ಮಾಡಿದ್ರು, ಇವನಿಗೆ ಆಗಲ್ಲ, ಟ್ಯಾಲೆಂಟ್ ಇದೆ ಆದರೆ ಕನ್ಸಿಸ್ಟೆನ್ಸಿ ಇಲ್ಲ, ಇಂಡಿಯಾ ಟೀಮ್ಗೆ ಇವನು ವೇಸ್ಟ್ ಅಂತ. ಆ ಮಾತುಗಳು ಕಿವಿಗೆ ಬಿದ್ದಾಗ ರೋಹಿತ್ಗೆ ನಿಜವಾಗ್ಲೂ ನನಗೆ ಟ್ಯಾಲೆಂಟ್ ಇಲ್ವಾ, ನನ್ನ ಕೆರಿಯರ್ ಮುಗಿದೇ ಹೋಯ್ತಾ ಅನ್ನೋ ಭಯ ಕಾಡೋಕೆ ಶುರುವಾಯಿತು. 2011, 2012, 2013 ವರ್ಷಗಳು ಹೋದ್ವು. ರೋಹಿತ್ ಒಮ್ಮೊಮ್ಮೆ ಟೀಮ್ನಲ್ಲಿ ಇರ್ತಾ ಇದ್ದ, ಮತ್ತೊಮ್ಮೆ ಹೊರಗೆ ಇರ್ತಾ ಇದ್ದ. ಅದೇ ಸಮಯದಲ್ಲಿ ಅವರ ಜೊತೆ ಆಡ್ತಿದ್ದ ಬೇರೆ ಪ್ಲೇಯರ್ಸ್ ಮೇಲೆ ಮೇಲೆ ಹೋಗ್ತಾ ಇದ್ರು. ಯೋಚನೆ ಮಾಡಿ, ನೀವು ಒಂದು ಕನಸಿಗೆ ವರ್ಷಗಳ ಕಾಲ ಶ್ರಮ ಪಟ್ಟಿದ್ದೀರಿ, ಆದರೆ ರಿಸಲ್ಟ್ ಕಾಣಿಸ್ತಾ ಇರಲಿಲ್ಲ. ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಮುಂದೆ ಮುಂದೆ ಹೋಗ್ತಾನೆ ಇದ್ದಾರೆ. ಅವತ್ತು ರೋಹಿತ್ಗೂ ಇದೇ ಫೀಲಿಂಗ್ ಇತ್ತು. ಆದರೆ ಅವನು ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಯಾವತ್ತೂ ನಿಲ್ಲಿಸಿರಲಿಲ್ಲ. 2013 ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತಾ ಇತ್ತು. ಒಂದು ಫೋನ್ ಕಾಲ್ ಬಂತು. MS ಧೋನಿ ಹೇಳಿದ್ರು, ರೋಹಿತ್ ನೀನು ಓಪನರ್ ಆಗಿ ಆಡು ಅಂತ. ಅದೊಂದು ನಿರ್ಧಾರ, ಆ ಒಂದು ಬದಲಾವಣೆ ರೋಹಿತ್ ಶರ್ಮನ ಜೀವನ ಬದಲಾಯಿಸಿತು. ಮೊದಲ ಪಂದ್ಯದಲ್ಲೇ 102 ರನ್, ಎರಡನೇ ಪಂದ್ಯದಲ್ಲಿ 177 ರನ್. ಜಗತ್ತು ಕಣ್ಣಾಲಿಸಿಕೊಂಡು ನೋಡ್ತಾ ಇತ್ತು, ಈ ಹುಡುಗ ಯಾರು ಅಂತ. ಇವನು ಅದೇ ರೋಹಿತ್ ಶರ್ಮಾ. ನೀನು ಕನ್ಸಿಸ್ಟೆಂಟ್ ಆಗಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದ ಅದೇ ರೋಹಿತ್ ಶರ್ಮಾ. ಇಷ್ಟು ವರ್ಷ ಕಾದಿದ್ದ ರೋಹಿತ್, ಈಗ ಅವನ ಒಳಗಿದ್ದ ಶಕ್ತಿ ಹೊರ ಬಂತು. ಅಲ್ಲಿಂದ ಮುಂದೆ ರೋಹಿತ್ ಶರ್ಮಾ ಇತಿಹಾಸ ಬರೆದ. ಒಂದಲ್ಲ 3 ODIನಲ್ಲಿ ಡಬಲ್ ಸೆಂಚುರೀಸ್. ಇಡೀ ಕ್ರಿಕೆಟ್ ಇತಿಹಾಸದಲ್ಲೇ ಬೇರೆ ಯಾರಿಗೂ ಇಲ್ಲ ಆ ರೆಕಾರ್ಡ್. 2019 ವರ್ಲ್ಡ್ ಕಪ್ನಲ್ಲಿ ಅತ್ಯಧಿಕ ಸಿಕ್ಸಸ್. IPLನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ 5 ಬಾರಿ ಚಾಂಪಿಯನ್ಸ್ ಮಾಡಿದ ಕ್ಯಾಪ್ಟನ್. ಇಂಡಿಯಾ T20 ಮತ್ತು ODI ಟೀಮ್ನ ಕ್ಯಾಪ್ಟನ್. 2024 T20 ವರ್ಲ್ಡ್ ಕಪ್ನಲ್ಲಿ ಇಂಡಿಯಾಗೆ ಟ್ರೋಫಿ ತಂದುಕೊಟ್ಟಿದ್ರು. ಇವತ್ತು ಕ್ರಿಕೆಟ್ ಜಗತ್ತಿನಲ್ಲಿ ಇವರ ಹೆಸರು ಕೇಳಿದ್ರೆ ಜನ ತಲೆ ಬಾಗ್ತಾರೆ. ಹಿಟ್ ಮ್ಯಾನ್. ಇದು ಬರೀ ನಿಕ್ ನೇಮ್ ಅಲ್ಲ, ಅದು ಅವರ ಜೀವನದ ಕತೆ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ಈ ಕಥೆಯಿಂದ ನಾವು 4 ಬಹುಮುಖ್ಯ ಪಾಠಗಳನ್ನು ಕಲಿಬಹುದು. ರಿಜೆಕ್ಷನ್ ಶಾಶ್ವತವಲ್ಲ. ಸೋಲು ಮತ್ತು ರಿಜೆಕ್ಷನ್ ಅನ್ನೋದು ಜೀವನದ ಒಂದು ಫೇಸ್ ಅಷ್ಟೇ. ಅದು ನಿಮ್ಮ ಲೈಫ್ನ ಫೈನಲ್ ಡಿಸಿಷನ್ ಅಲ್ಲ. ಎಷ್ಟೋ ಬಾರಿ ಫೇಲ್ ಆದ ಮೇಲೆಯೇ ನಮ್ಮ ನಿಜವಾದ ಶಕ್ತಿ ನಮಗೆ ತಿಳಿಯೋದು. ತಾಳ್ಮೆ ಸಾಧನೆಗೆ ದಾರಿ. ಯಶಸ್ಸು ಒಂದೇ ದಿನದಲ್ಲಿ ಸಿಗಲ್ಲ. ಕಷ್ಟದ ಸಮಯದಲ್ಲಿ ಯಾರು ತಾಳ್ಮೆಯಿಂದ ಶಾಂತವಾಗಿ ಇರ್ತಾರೋ ಅವರು ಮಾತ್ರ ಕೊನೆಗೆ ಗೆದ್ದು ನಿಲ್ತಾರೆ.
ಟೀಕೆಗಳೇ ನಿಮ್ಮ ಸ್ಫೂರ್ತಿ. ಜನ ನಿಮ್ಮನ್ನು ಟೀಕಿಸಿದಾಗ ಕುಗ್ಗಿ ಹೋಗಬೇಡಿ. ಸ್ಟ್ರಾಂಗ್ ಆಗಿರೋ ಆ ಟೀಕೆಗಳನ್ನೇ ತಮ್ಮ ಯಶಸ್ಸಿಗೆ ಇಂಧನವಾಗಿ ಬಳಸ್ಕೊಳ್ಳಿ. ನಿರಂತರತೆ ಪ್ರೆಷರನ್ನೇ ಸೋಲಿಸುತ್ತೆ. ಒಂದೇ ಒಂದು ದಿನದಲ್ಲಿ ಯಾರೂ ಗ್ರೇಟ್ ಆಗಲ್ಲ. ಪ್ರತಿದಿನ ನಿಮ್ಮ ಸಣ್ಣ ಸಣ್ಣ ಶ್ರಮ, ಶಿಸ್ತು ಮತ್ತು ತಾಳ್ಮೆ ಮುಂದೆ ಒಂದು ದಿನ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಇಂದು ನಿಮ್ಮನ್ನು ಜನ ಇಗ್ನೋರ್ ಮಾಡ್ಬೋದು, ನಿಮ್ಮ ಕಷ್ಟ ನೋಡಿ ನಗ್ಬೋದು, ಇವನಿಂದ ಏನೂ ಆಗಲ್ಲ ಅಂತ ಪ್ರತಿ ಹೆಜ್ಜೆಯಲ್ಲೂ ರಿಜೆಕ್ಟ್ ಆಗ್ಬೋದು. ಆದರೆ ಒಂದು ಮಾತು ನೆನಪಿಡಿ, ಇಂದು ನಿಮ್ಮನ್ನು ಯಾರೆಲ್ಲ ರಿಜೆಕ್ಟ್ ಮಾಡಿದ್ರೋ ನಾಳೆ ಅದೇ ಜನ ನಿಮ್ಮ ಸಕ್ಸಸ್ ನೋಡಿ ಕ್ಲಾಪ್ ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟದ ದಿನಗಳೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳು. ನಂಬಿಕೆ ಕಳೆದುಕೊಳ್ಬೇಡಿ, ಹೋರಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ರಿಜೆಕ್ಷನ್ನಿಂದ ಕಷ್ಟಪಡ್ತಿರೋ, ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕು ಅಂತ ಒದ್ದಾಡ್ತಿರೋ ನಿಮ್ಮ ಸ್ನೇಹಿತರಿಗೆ ಇದನ್ನು ಖಂಡಿತವಾಗಿ ಶೇರ್ ಮಾಡಿ. ಅವರಿಗೆ ಒಂದು ದೊಡ್ಡ ಸ್ಫೂರ್ತಿ ಸಿಗಬಹುದು. ಜೀವನದಲ್ಲಿ ಗೆಲ್ಲೇಬೇಕು ಅಂತ ಹೋರಾಡ್ತಿರೋ ಪ್ರತಿಯೊಬ್ಬರಿಗೂ ಶಕ್ತಿ ತುಂಬುವ ಇಂತಹ ಮತ್ತಷ್ಟು ನೈಜ ಕಥೆಗಳಿಗಾಗಿ ನಮ್ಮ ಬದುಕಿನ ಕತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹೋರಾಟಕ್ಕೆ ನನ್ನದೊಂದು ಸೆಲ್ಯೂಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.